ಮಹಾಯುತಿ ಮೈತ್ರಿಕೂಟದ ಸರ್ಕಾರ ರಚನೆಗೆ ಕಗ್ಗಂಟಾಗಿದ್ದು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ನಾನಾ ವಿಘ್ನ ಶುರುವಾಗಿದೆ. ಸಿಎಂ ಸ್ಥಾನ ಸೇರಿದಂತೆ 20 ಸ್ಥಾನಗಳಿಗೆ ಬಿಜೆಪಿ ಡಿಮ್ಯಾಂಡ್ ಮಾಡಿದೆ. ಮಹಾಯುತಿ ಮೈತ್ರಿಕೂಟದ ಸರ್ಕಾರದಲ್ಲಿ ಈಗ ಕಗ್ಗಂಟು. ಮೈತ್ರಿ ಇರೋದ್ರಿಂದ ಎಲ್ರಿಗೂ ಮಣೆ ಹಾಕ್ಲೇಬೇಕು. ಏಕನಾಥ್ ಶಿಂದೆ ಸ್ಥಾನ ಬಿಟ್ಕೊಡೋಕೆ ಹಿಂದೆ ಹಾಕಿದ್ದಾರಂತೆ. ಚುನಾವಣೆ ನಡೆದು ವಾರ ಆದ್ರೂ ರಚನೆ ಆಗಿಲ್ಲ ಸರ್ಕಾರ. ಸಿಎಂ ಸ್ಥಾನ ಸೇರಿದಂತೆ 20 ಸ್ಥಾನಗಳಿಗೆ ಬಿಜೆಪಿ ಡಿಮ್ಯಾಂಡ್ ಅನ್ನ ಮುಂದಿಟ್ಟಿದೆ. 34 ಕ್ಷೇತ್ರದಲ್ಲಿ ಮಹಾಯುತಿ ಗೆಲುವನ್ನ ಸಾಧಿಸಿತ್ತು. ಬಿಜೆಪಿಯಲ್ಲಿ ಬಹುಪಾಲು ಸಾಧಿಸಿತ್ತು. ಸೊ ಇನ್ನು ಒಂದು ವಾರ ಆಯ್ತು ಆಲ್ರೆಡಿ. ಶನಿವಾರ ಬಂದ್ರೆ ಒಂದು ವಾರ ಕಳೆಯುತ್ತೆ. ಆದ್ರೂ ಕೂಡ ಮಹಾರಾಷ್ಟ್ರದ ಗದ್ದುಗೆಯನ್ನ ಏರೋರು ಯಾರು ಸಚಿವರು ಏನು ಇತ್ತ ಅನ್ನೋದೇ ಇನ್ನೂ ಕೂಡ ಕಗ್ಗಂಟಾಗಿದೆ. 234ರಲ್ಲಿ 132 ಸ್ಥಾನಗಳನ್ನ ಬಿಜೆಪಿ ಪಡೆದುಕೊಂಡಿತ್ತು. ಸೊ ನಮಗೊಂದು 20 ಸಚಿವ ಸ್ಥಾನಗಳನ್ನು ಕೊಡಿ ಅಂತ ಹೇಳಿ ಬಿಜೆಪಿ ಡಿಮ್ಯಾಂಡ್ ಮಾಡ್ತಿದೆ. ಅಂದ್ರೆ ನಮ್ಮ ಸ್ಥಾನ, ನಮ್ಮ ಬಲ ಹೆಚ್ಚಿದೆ, ಸೊ ನಮಗೆ ಜಾಸ್ತಿ ಬೇಕೇ ಬೇಕು ಅಂತ. ಇತ್ತ ಶಿವಸೇನೆ ಬಣಕ್ಕೆ 12 ಸಚಿವ ಸ್ಥಾನಗಳು ಕೊಡೋ ಸಾಧ್ಯತೆ ಇದೆ. ಎನ್ಸಿಪಿಗೆ 8ರಿಂದ 10 ಸಚಿವ ಸ್ಥಾನ ನೀಡುವ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ. ಬಿಜೆಪಿ 20ಕ್ಕೆ ಡಿಮ್ಯಾಂಡ್ ಇಟ್ಟಿದೆ. ಗೃಹ ಇಲಾಖೆ ಸೇರಿ ಪ್ರಬಲ ಖಾತೆಗಳ ಮೇಲೆ ಶಿಂಧೆ ಕಣ್ಣಿಟ್ಟಿದ್ದಾರೆ. ಬಿಜೆಪಿ ಚಾಣಕ್ಯ ನೇತೃತ್ವದಲ್ಲಿಂದು ಮಹಾ ಮೀಟಿಂಗ್ ಸಭೆಯಲ್ಲಿಂದು ಸಿಎಂ ಹೆಸರು ಫೈನಲ್ ಆಗೋ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸಿಎಂ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ. ಸಿಎಂ ಸ್ಥಾನ ಸೇರಿದಂತೆ 20 ಸ್ಥಾನಗಳನ್ನ ಸಚಿವ ಸಂಪುಟ ಸ್ಥಾನದಲ್ಲಿ ನಮಗೆ ಮೀಸಲು ಕೊಡಿ ಅಂತ ಹೇಳಿ ಬಿಜೆಪಿ ಹೇಳ್ತಿದೆ. ಬಿಜೆಪಿ ಕೇಳ್ತಿರೋದು ಯಾಕೆ ಅಂದ್ರೆ ನಮ್ಮ ಬಲ ಜಾಸ್ತಿ ಇದೆ, ನಮ್ಮ 132 ಶಾಸಕರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗಾಗಿ ನಮಗೆ ಗೃಹ ಹಣಕಾಸು ತಮ್ಮಲ್ಲೇ ಕೊಡಿ, ನಮಗೆ ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೆ. ಜೊತೆಗೆ ಸಿಎಂ ಸ್ಥಾನವನ್ನ ಕೊಡಿ ಅಂತ ಹೇಳ್ತಾ ಇರೋದು. ಸೊ ಗೊಂದಲದ ಗೂಡಾಗಿದೆ ಮಹಾರಾಷ್ಟ್ರದಲ್ಲಿ. ಆಘಾತ ಆಯ್ತು, ಅದಕ್ಕೆ ಸೋಲನ್ನ ಅನುಭವಿಸಬೇಕಾಯ್ತು. ಸೊ ಮಹಾಯುತಿ ಗೆಲುವನ್ನ ಪಡೆದುಕೊಂಡು ಗೆಲುವಿನ ನಗೆ ಬೀರ್ತು. ಚುನಾವಣೆ ನಡೆದು ವಾರ ಆದ್ರೂ ಕೂಡ ಇನ್ನು ಕಗ್ಗಂಟು ಮಾತ್ರ ಸಡಿಲ ಆಗಿಲ್ಲ. 20 ಸ್ಥಾನಗಳಿಗೆ ಬಿಜೆಪಿ ಸ್ಥಾನ ಬೇಕೇ ಬೇಕು, ಸಿಎಂ ಸೇರಿ ಅಂತ ಹೇಳಿ ಪಟ್ಟಿಡಿದಿದೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ನಡೆಯೋದಿಕ್ಕೆ ಪ್ಲಾನ್ ಇದ್ದು, ಸೊ ಏನೆಲ್ಲ ಆಗಬಹುದು ಮೀಟಿಂಗ್ ಆದ ನಂತರ ಅಂತ ಕಾದು ನೋಡಬೇಕು.